ಅಂತಿಮ ಹಂತದ ಬಹಿರಂಗ ಪ್ರಚಾರ ಇವತ್ತು ಆಗ್ತಾ ಇರೋದು ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸ್ವತಃ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಪ್ರಚಾರ ಮಾಡ್ತಾ ಇದ್ದು ಮಾತನಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕಷ್ಟಗಳನ್ನು ಬಗೆಹರಿಸತಕ್ಕಂಥದ್ದಕ್ಕೆ ಗ್ರಾಮಗಳ ಅಭಿವೃದ್ಧಿಗೆ ನಗರದ ಅಭಿವೃದ್ಧಿಗೆ ನನ್ನ ಕೈಲಾದೊಟ್ಟಿಗೆ ಕೆಲವು ಕಾರ್ಯಕ್ರಮ ರೂಪಿಸ್ತಿದ್ದೀವಿ. ಆಗಲೇ ನನ್ನದೇ ಆದಂಥ ಒಂದು ಕಲ್ಪನೆಗಳನ್ನು ಇಟ್ಕೊಂಡಿದ್ದೇನೆ. ಒಂದು ಕಾರ್ಯವನ್ನು ಪ್ರಾಮಾಣಿಕವಾಗಿ ತರಲಿ ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ತಾರೆ ಮಾತನ್ನು ಮನವಿ ಮಾಡಿ ನಿಮ್ಮೆಲ್ಲರಿಗೂ ನನ್ನ ನಮ್ಮ ವಕೀಲರದು ಬಹು ಮುಖ್ಯವಾದ ಬೇಡಿಕೆ ಅಂದರೆ ಡೆತ್ ಫಂಡ್ ಅಮೌಂಟ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ. ಕೂಲಿ ಕಾರ್ಮಿಕರಿಗೆ 10 ಲಕ್ಷ 15 ಲಕ್ಷ 25 ಲಕ್ಷ ದುಡ್ಡು ಕೊಡ್ತಾರೆ ಡೆತ್ ಸತ್ತಾಗ. ನಮ್ಮ ವಕೀಲರು ದುರಂತ. ವಕೀಲರ ಸಂಘದ ಪರಿಷತ್ನ ಜೊತೆಗೂಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಕುಮಾರಣ್ಣವರು 25 ಲಕ್ಷನ ವಕೀಲ ಡೆತ್ ಫಂಡ್ಗೆ ಕೊಡಿಸ್ಬೇಕು ಅಂತೇಳಿ ನಮ್ಮ ವಕೀಲರ ಪರವಾಗಿ ಸಾಧನೆ ಜೊತೆಗೆ ಮೇಕೆದಾಟು ಯೋಜನೆ ವರ್ಷದಲ್ಲಿ ಗಮನಿಸಿದ್ದಾರೆ. ಸೂಕ್ತವಾದ ಬೇಡಿಕೆ ಈ ಒಂದು ವಕೀಲ ಮಾಡ್ತಕ್ಕಂಥದ್ರಲ್ಲಿ ಈಗಿನ ಒಂದು ಕಾಂಪಿಟೇಷನ್ ಏನಿದೆ ಎಲ್ಲ ವಕೀಲರು ಆರ್ಥಿಕವಾಗಿ ಈ ಒಂದು ಹೋರಾಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಪ್ರತಿಭೆ ಈ ಒಂದು ಸಂದರ್ಭದಲ್ಲಿ ಪ್ರತಿಭಾನ್ವಿತ ಇರತಕ್ಕಂಥ ಮಟ್ಟದಲ್ಲಿ ಒಂದು ಅನುಭವ ಒಂದು ಕೆಲವು ಜನಸಾಮಾನ್ಯರು ಹಳ್ಳಿಗಳಿಂದ ಬಂದು ಈ ವೃತ್ತಿಯನ್ನು ಮಾಡಲಿಕ್ಕೆ ನಾಯಕ ಮಾಡಬೇಕಿದೆ. ಎಲ್ಲರೂ ನೀವು ಇತ್ತೀಚಿನ ಈ ಒಂದು ವ್ಯವಸ್ಥೆ ಒಳಗೆ ಆರ್ಥಿಕವಾಗಿ ಸದೃಢವಾಗಿದ್ದೀರಿ ಅಂತಕ್ಕಂಥ ಹೇಳಲಿಕ್ಕಾಗಿಲ್ಲ. ನಿಮ್ಮ ಈ ಬೇಡಿಕೆ ನ್ಯಾಯಯುತವಾದ ಬೇಡಿಕೆಗಳಿದೆ. ಅದಕ್ಕೆ ನಿಮ್ಮ ಪರವಾಗಿ ಬೆಲೆ ಇರ್ತಕ್ಕಂಥದ್ರಲ್ಲಿ ಬೆಂದಿದ್ದೇವೆ. ರಾಮನಗರದ ವಿಷಯ ಹೇಳಬೇಕು ಬಹಳ ಈಗ ರಾಜಕೀಯ ಈಗ ಚರ್ಚೆ ಮಾಡಬೇಕಂದ್ರೆ ಅಧಿಕಾರಿಗಳು ಇತ್ತೀಚೆಗೆ ಸರ್ಕಾರ ಯಾರಿಗಿರುತ್ತೆ, ಸರ್ಕಾರ ಏನು ಡೈರೆಕ್ಷನ್ ಹೋಗ್ತಾರೆ, ಕಾನೂನನ್ನು ಮೀರಿ ಅವರು ಸರ್ಕಾರದ ಅಧಿಕಾರಿಗಳು ತೆಗೆದುಕೊಳ್ತಕ್ಕಂಥ ಈ ಒಂದು ಶಾಸಕರು ಇಲ್ಲ ಮಂತ್ರಿಗಳು ಅವರ ಡೈರೆಕ್ಷನ್ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ. ಅದರಿಂದ ಕೆಲವು ಬಾರಿ ವಕೀಲರಿಗೆ ಕಿರಿಕಿರಿ ಆಗ್ತಕ್ಕಂಥ ನಾವು ಗಮನಿಸಿದೆ. ಇದರ ಬಗ್ಗೆ ಸರ್ಕಾರಗಳು ಗಮನ ತರಬೇಕಾಗ್ತದೆ. ಇತ್ತೀಚೆಗೆ ಈ ದೇಶದ ರಾಜಕಾರಣದಲ್ಲಿ ಇವತ್ತು ಈ ರೀತಿಯ ಒಂದು ಅಳವಡಿಕೆಗಳು ಅಧಿಕಾರಿಗಳು ಯಾವ ರೀತಿ ಗೌರವ ಕೊಡಬೇಕು ಜನಸಾಮಾನ್ಯರಿಗೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಕೊಡದೇ ಇದೆ ಅಧಿಕಾರಿಗಳು. ಇದನ್ನು ಮುಂದಿನ ದಿನಗಳಲ್ಲಿ ಅಂತಂದು ಸರಿಪಡಿಸಬೇಕು. ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಈ ರೀತಿಯ ಒಂದು ವಾತಾವರಣಕ್ಕೆ ಅಧಿಕಾರಿಗಳನ್ನು ದೂರತಕ್ಕಂಥದ್ದೇನಿದೆ, ಅಧಿಕಾರ ದುರುಪಯೋಗ ಆಗಬಾರದು. ಮುಂದೆ ನೋಡೋಣ ಏನು ಯಾವ ರೀತಿ ಜನ ತೀರ್ಮಾನ ಮಾಡ್ತಾರೆ, ಈ ವ್ಯವಸ್ಥೆಗಳನ್ನು ಯಾವ ರೀತಿ ನತಮಸ್ತಿ ತರಲು ಸಾಧ್ಯ ನೋಡೋಣ. ವಕೀಲರ ಹೋರಾಟಕ್ಕೆ ಅತ್ಯಧಿಕವಾಗಿ ಸರ್ಕಾರ ಆದರೆ ನೀವೆಲ್ಲ ಕಣ್ಣೋರ್ಸುವ ಆಟ ಅದು ವಾಪಸ್ ತಗೊಂಡ ನಂತರ ಕೇವಲ 24 ಅವರ್ಸ್ ಮತ್ತು ಅದೇ ವ್ಯಕ್ತಿನೇ ಒಂದೇ ವಾರ ಅದೇ ಹಾಕಿದ್ದಾರೆ. ಅಧಿಕಾರ ಮತ್ತು ನಮ್ಮ ಪ್ರತಿಭಟನೆಗೆ ಎದುರಿ ಕ್ಷಣ ಮಾತ್ರ ತೀರ್ಮಾನ ತಗೊಂಡು ಯಾವುದೇ ಒಂದು 4 ದಿವಸ ಮತ್ತು ಅವರೇ ವಿಷಯಗಳೆಲ್ಲ ಗೊತ್ತಿದೆ. ಎಲ್ಲ ಮುಂದೆ ಸ್ವಲ್ಪ ನೋಡ ಯಾವ ರೀತಿ